ಹಾಯ್ ಹಲೋ ನಮಸ್ಕಾರ ಮೈ ಡಿಯರ್ ಫ್ಯೂಚರ್ ಡಾಕ್ಟರ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆಲ್ರೆಡಿ ಮಗಳೇ MCC ಇಂದ ಹಾಗೂ KE ಇಂದ ಕೌನ್ಸಿಲಿಂಗ್ ಡೇಟ್ಗಳು ರಿಲೀಸ್ ಆಗಿದೆ ಅಂಡ್ ನಿಮ್ಗೆ ಇವಾಗ ಆಪ್ಷನ್ ಎಂಟ್ರಿ ಮಾಡುವಂತಹ ಒಂದು ಸಿಚುವೇಶನ್ ಬಂದಿದೆ. ಐ ಅಂಡರ್ಸ್ಟ್ಯಾಂಡ್, ತುಂಬಾ ಪ್ಯಾನಿಕ್ ಆಗಿದ್ದೀರಾ ಅಂತ. ವರಿ ಮಾಡ್ಕೋಬೇಡಿ, ಯಾಕಂದ್ರೆ ಒಳ್ಳೆ ರ್ಯಾಂಕ್ ತಗೊಂಡಿರುವಂತ ಸ್ಟೂಡೆಂಟ್ ಕೂಡ ಆಪ್ಷನ್ ಎಂಟ್ರಿಲಿ ಮಿಸ್ಟೇಕ್ ಮಾಡಿಕೊಂಡು ಸೀಟ್ ಅನ್ನ ಕಳೆದುಕೊಂಡಿರುವಂತ ಸಿಚುವೇಶನ್ ನಾವು ತುಂಬಾ ಸಲ ನೋಡಿದೀವಿ. ಸೊ ಆ ಮಿಸ್ಟೇಕ್ ನಿಮ್ಮೊಂದಿಗೆ ಆಗಬಾರ್ದು. ನಿಮ್ಮ ಡ್ರೀಮ್ ಕಾಲೇಜ್ ಹಾಗೂ ನಿಮ್ಮ ಫೇವರೇಟ್ ಕಾಲೇಜ್ ನಿಮಗೆ ಸಿಗಬೇಕು ಅಂದ್ರೆ ಈ ಒಂದು ಆಪ್ಷನ್ ಎಂಟ್ರಿಲಿ ಸ್ಟ್ರಾಟರ್ಜಿನ ಯೂಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಈ ಒಂದು ವಿಡಿಯೋ ನಿಮ್ಮ ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್, ವೆರಿ ಮಚ್ ಇಂಪಾರ್ಟೆಂಟ್ ಮಕ್ಕಳೇ, ನಿಮ್ಮ ಪ್ರೆಫರೆನ್ಸ್ ಅನ್ನ ಫಸ್ಟ್ ರೂಲ್ ಆಗಿ ತಗೋಬೇಕು. ಸರ್, ಇದರ ಅರ್ಥ ಏನು? ಫಾರ್ ಎಕ್ಸಾಂಪಲ್, ನಿಮ್ಮ ರ್ಯಾಂಕ್ ಒಂದು 80,000 ಬಂದಿದೆ ಅಂತ ಅನ್ಕೊಳ್ಳಿ. ವಾಟ್ ಈಸ್ ಯುವರ್ ರ್ಯಾಂಕ್? ಯುವರ್ ರ್ಯಾಂಕ್ ಇಸ್ 80,000. ಸೊ ನೀವು ಫಸ್ಟ್, ಫಾರ್ ಎಕ್ಸಾಂಪಲ್, ಈಗ ಆಪ್ಷನ್ ಎಂಟ್ರಿ ಹಾಕುವಾಗ ನಿಮ್ಮ ಪ್ರಿಫರೆನ್ಸ್ ಒಂದನ್ನ ಆ 80,000 ಕಟ್ ಆಫ್ ಇರುವಂತ ಕಾಲೇಜನ್ನ ಹಾಕೋದಲ್ಲ. ಸೊ 80,000 ಫಾರ್ ಎಕ್ಸಾಂಪಲ್ XYZ ಅನ್ನೋ ಕಾಲೇಜ್ ಇದೆ, ಅದ್ರ ಕಟ್ ಆಫ್ 80,000 ಆದ್ರೆ ಅದನ್ನ ಹಾಕಬಾರ್ದು. ನಿಮ್ಮ ಫೇವ್ರೇಟ್ ಕಾಲೇಜ್ ಯಾವ್ದಾಗಿತ್ತು, ಇಫ್ ಯುವರ್ ರ್ಯಾಂಕ್ ಇಸ್ ಬೆಟರ್, ನಿಮ್ಮ ಡ್ರೀಮ್ ಕಾಲೇಜ್ ಯಾವ್ದಾಗಿತ್ತು? ಫಾರ್ ಎಕ್ಸಾಂಪಲ್, ನಿಮ್ಮ ಡ್ರೀಮ್ ಕಾಲೇಜು ABC ಆಗಿತ್ತು ಅಂತ ಅನ್ಕೊಳ್ಳಿ. ಸೊ ಕಾಲೇಜ್ ಹೆಸರೇನು? ABC ಆಗಿತ್ತು ಅಂದ್ರೆ ಆ ಕಾಲೇಜನ್ನ ಮೇಲ್ ಹಾಕಿ ನೆಕ್ಸ್ಟ್ ಮತ್ತೊಂದು ಯಾವ್ದಾದ್ರು ಒಂದಿರುತ್ತಲ್ವಾ. ಸೊ ಮತ್ತೊಂದು PYQ ಅಂತ ಏನೋ ಒಂದಿತ್ತು. ನೆಕ್ಸ್ಟ್ ಮಕ್ಕಳೇ ನಿಮ್ದು NMZ ಅಂತ ಇತ್ತು. ಸೊ ಈ ರೀತಿ ನಿಮ್ಮ ಡ್ರೀಮ್ ಕಾಲೇಜನ್ನ, ನಿಮ್ಮ ಫಸ್ಟ್ ಪ್ರಿಯಾರಿಟಿ ಏನಾಗಿತ್ತು ಆ ಕಾಲೇಜನ್ನ ಹಾಕಿ ನೆಕ್ಸ್ಟ್ ನಿಮ್ಮ ರಿಯಲಿಸ್ಟಿಕ್ ಆಗಿರುವಂತಹ ನಿಮ್ಮ XYZ ಕಾಲೇಜನ್ನ ಆಪ್ಷನ್ ಆಗಿ ಎಂಟ್ರಿ ಮಾಡಿ. ಯಾಕಂದ್ರೆ ಅಲ್ಗಾರಿದಮ್ ವಿಲ್ ವರ್ಕ್ಸ್ ಫ್ರಮ್ ದ ಟಾಪ್ ಟು ಬಾಟಮ್. ಅದೇನ್ ಮಾಡುತ್ತೆ, ಚೆಕ್ ಮಾಡ್ಕೊಳ್ಳುತ್ತಾ ಬರುತ್ತೆ, ನಿಮ್ಮ ಫಸ್ಟ್ ಪ್ರಿಯಾರಿಟಿನ ತಗೊಳುತ್ತೆ. ಸೊ ಹಾಗಾಗಿ ನೀವೇನಾದ್ರೂ ನಿಮ್ಮ ರ್ಯಾಂಕಿಗೆ ಅನುಸಾರವಾಗಿರುವಂತಹ ಕಾಲೇಜಿನ ಫಸ್ಟ್ ಹಾಕಿದ್ರೆ ಅದೇ ಕಾಲೇಜ್ ಸಿಕ್ಬಿಡುತ್ತೆ. ಬಟ್ ಇನ್ ಕೇಸ್ ನಿಮ್ಮ ಡ್ರೀಮ್ ಕಾಲೇಜಲ್ಲಿ ವೇಕೆನ್ಸಿ ಇತ್ತು, ಇಫ್ ಯು ಆರ್ ಲಕ್ಕಿ ಯು ಮೈಟ್ ಹ್ಯಾವ್ ಗಾಟ್ ದಟ್ ಕಾಲೇಜ್. ಸೊ ಹಾಗಾಗಿ ಪ್ರಿಫರೆನ್ಸ್ ಏನಿರಬೇಕು ಅಂದ್ರೆ ನಿಮ್ಮ ರ್ಯಾಂಕಿನ ಅನುಸಾರ ಅಲ್ಲ, ನಿಮ್ಮ ಡ್ರೀಮಿನ ಅನುಸಾರ. ಸೊ ಫಸ್ಟ್ ನಿಮ್ಮ ಡ್ರೀಮ್ ಕಾಲೇಜನ್ನ ಇಡಬೇಕು. ಸೊ ಯಾವ ತರ ಇಡಬೇಕು, ಎಷ್ಟು ಪ್ರಮಾಣದಲ್ಲಿ ಇಡಬೇಕು ಅದನ್ನು ಕೂಡ ಹೇಳ್ತೀನಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನೋಡಿ, ನಿಮ್ಮ ಒಂದು ಎಂಟೈರ್ ಆಪ್ಷನ್ ಎಂಟ್ರಿ 3 ರೀತಿಯಾಗಿ ಡಿವೈಡ್ ಆಗಿರ್ಬೇಕು. ಒಂದನೇದು ಮಕ್ಕಳೇ ನಮ್ಮ ಡ್ರೀಮ್, ನಮ್ದು ಫಾರ್ ಎಕ್ಸಾಂಪಲ್ ನನ್ನ ರ್ಯಾಂಕಿಂಗ್ ಸೂಪರ್ ಡೂಪರ್ ಆಗಿ ಬಂದಿದ್ರು, ಯಾವುದು ನನ್ನ ಡ್ರೀಮ್ ಕಾಲೇಜ್ ಆಗ್ತಿತ್ತು. ನೆಕ್ಸ್ಟ್ ರಿಯಲಿಸ್ಟಿಕ್, ಓಕೆ ನನ್ನ ರ್ಯಾಂಕಿಂಗ್ ಇಷ್ಟಿದೆ, ಅದಕ್ಕೆ ರಿಯಲಿಸ್ಟಿಕ್ ಆಗಿ ಈ ಕಾಲೇಜ್ಗಳು ಸಿಗುತ್ತೆ. ಸೊ ಅದನ್ನ ಎರಡನೇ ಸಲ ಇಡಬೇಕು. ಅಂಡ್ ಫೈನಲಿ ವೆರಿ ಮಚ್ ಇಂಪಾರ್ಟೆಂಟ್, ಸೇಫ್ಟಿ ನೆಟ್ ಅಂತ, ಅಂದ್ರೆ ಸೇಫ್ ಕಾಲೇಜಸ್ ಯಾವ್ಯಾವುದು ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಮಕ್ಕಳೇ, ನೀವು ಒಂದು 100 ಆಪ್ಷನ್ಗಳನ್ನ ಎಂಟ್ರಿ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಸೊ ಟೋಟಲ್ ಯು ಆರ್ ಗೋಯಿಂಗ್ ಟು ಪುಟ್ 100 ಆಪ್ಷನ್ಸ್. ಆ 100 ಆಪ್ಷನ್ ಅಲ್ಲಿ 20% ಅಂದ್ರೆ 20 ಆಪ್ಷನ್ಸ್ಗಳು ಮಕ್ಕಳೇ, ಫಸ್ಟ್ 20 ನಿಮ್ಮ ಡ್ರೀಮ್ ಅಥವಾ ನಿಮ್ಮ ಪ್ರಿಯಾರಿಟಿ ಕಾಲೇಜ್ಗಳಾಗಿರ್ಬೇಕು. ಅಂದ್ರೆ ಈವನ್ ದೋ ದೇ ಆರ್ ಹ್ಯಾವಿಂಗ್ ಅ ಹೈಯರ್ ಕಟ್ ಆಫ್ ದೆನ್ ಯುವರ್ ರ್ಯಾಂಕ್, ಅಂದ್ರೆ ನಿಮ್ಮ ರ್ಯಾಂಕ್ 10,000 ಇದೆ, ಬಟ್ ಅವುಗಳ ಕಟ್ ಆಫ್ 5,000 6,000 ಇದ್ರೆ ಕೂಡ ಆ ಒಂದು ಕಾಲೇಜ್ಗಳನ್ನ ಫಸ್ಟ್ 20 ಹಾಕಿರಿ. ನೆಕ್ಸ್ಟ್ ಉಳಿದಿರುವಂತ 60 ಕಾಲೇಜ್ಗಳ ನೇಮ್ ಏನಿದೆ, ದಟ್ ಶುಡ್ ಬಿ ಯುವರ್ ರಿಯಲಿಸ್ಟಿಕ್, ಅಂದ್ರೆ ನಿಮ್ಮ ರ್ಯಾಂಕಿಗೆ ಅಲ್ಲಿ ನಿಮ್ಗೆ ಸೀಟ್ ಸಿಗಬಹುದು. ದಟ್ ಇಸ್ ಅ ಗ್ರೌಂಡ್ ಲೆವೆಲ್ ಪ್ರಾಕ್ಟಿಕ್ಯಾಲಿಟಿ ಅಂತಾರೆ ಅದನ್ನ. ಸೊ ಆ ಒಂದು 60 ಕಾಲೇಜ್ಗಳನ್ನ ಹಾಕಿ. ಸೊ ದಿಸ್ ಈಸ್ ವಾಟ್ ಯುವರ್ ರಿಯಲಿಸ್ಟಿಕ್ ಅಥವಾ ರಿಯಾಲಿಟಿ ಅಂತ ಅನ್ಕೊಳ್ಳಿ. ಇನ್ನು ಉಳಿದಿರೋದು, ಇಫ್ ಇನ್ ಕೇಸ್ ಇನ್ಫ್ಲೇಷನ್ ಇಂದ ಅಥವಾ ಕ್ಯಾಟಗರಿಯಿಂದ ಏನೋ ಮಿಸ್ ಆಯಿತು ಅಂದ್ರೆ ಸೇಫ್ಟಿಗೆ ನಂಗೊಂದು ಸ್ವಲ್ಪ ಕಾಲೇಜ್ಗಳು ಬೇಕು ಅಂತ ಹೇಳಿ ಉಳಿದಿರುವಂತ ಒಂದು 20 ಕಾಲೇಜನ್ನ ಸೇಫ್ಟಿ ಕಾಲೇಜ್ ಅಂತ ಹಾಕೊಳ್ಳಿ. ಸೊ ಇವುಗಳ ರ್ಯಾಂಕಿಂಗ್ ಏನಿರ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇದ್ರ ಕೊಟ್ಟ ಒಂದು 15,000 ಇದೆ ಅಂತ ಅನ್ಕೊಳ್ಳಿ, ನಿಮ್ಮ ರ್ಯಾಂಕ್ ಶುಡ್ ಬಿ ಲೈಕ್ 10,000. ಸೊ ನಿಮಗೆ ಮಿಸ್ ಆದ್ರೂ ಕೂಡ ಈ ಕಾಲೇಜ್ಗಳು ಸಿಗ್ಲೇಬೇಕು. ಸೊ ಆ ರೀತಿ ಸೇಫ್ ಕಾಲೇಜಸ್ನ ಹಾಕೊಳ್ಳಿ. ಓಕೆ, ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಅರ್ಥ ಆಗಿದೆ ಅನ್ಕೊಳ್ತೀನಿ, ಡ್ರೀಮ್, ರಿಯಾಲಿಟಿ ಅಂಡ್ ಸೇಫ್ಟಿ. ಸೊ ಇದರಿಂದ ನಿಮ್ಗೆ ಸೀಟ್ ಅಲಾಟ್ಮೆಂಟ್ 100% ಪಕ್ಕ. ಓಕೆನಾ? ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ, ನೋಡಿ ಹಾಗಾದ್ರೆ ಯಾವ ರೀತಿ ಆಪ್ಷನ್ಗಳನ್ನ ಮಾಡಿಫೈ ಮಾಡಬೇಕು. ಬಿಕಾಸ್ ಇಫ್ ಯು ವಾಂಟ್ ಟು ಗೆಟ್ ಅ ಸೀಟ್, ನೀವು ಕೆಲವೊಂದು ಮಾಡಿಫಿಕೇಶನ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಏನು ಯೋಚನೆ ಮಾಡಬೇಕು ಅಂದ್ರೆ ಮಕ್ಕಳೇ, ಯು ಹ್ಯಾವ್ ಟು ಡಿಲೀಟ್ ಅನ್ವಾಂಟೆಡ್ ಆಪ್ಷನ್ಸ್. ನೀವು ಯಾವುದೋ ಒಂದು ಕೋರ್ಸ್ ಅನ್ನೇ ಕೇಳಿಲ್ಲ, ಆ ಕೋರ್ಸ್ಗಳನ್ನೆಲ್ಲ ಹಾಕೊಂಡು ಏನು ಯೂಸ್ ಇಲ್ಲ, ಅಲ್ಲಿ ನಿಮ್ಮ ಹಾರ್ಟ್ ಇಲ್ಲ ಅಂದ್ರೆ ಡೋಂಟ್ ಗೋ ದೇರ್ ಅಲ್ವಾ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಆಡ್ ಮಿಸ್ಸಿಂಗ್ ಕಾಂಬಿನೇಷನ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಾಲೇಜಲ್ಲಿ MBBS ಒಂದಿಗೆ ಅಲ್ಲಿ BDS ಕೂಡ ಚೆನ್ನಾಗಿದ್ರೆ, ಸೊ ಯು ಕ್ಯಾನ್ ಪುಟ್ ದ್ಯಾಟ್ ಆಲ್ಸೋ ಅಲ್ವಾ. ಸೊ ಆ ರೀತಿ ಮಕ್ಕಳೇ ಒಂದು ಆ ಮಿಸ್ಸಿಂಗ್ ಆಪ್ಷನ್ಗಳನ್ನ ಕೂಡ ಎಂಟ್ರಿ ಮಾಡಿ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುವ ಪ್ರೊಬ್ಯಾಬಿಲಿಟಿ ವಿಲ್ ಇನ್ಕ್ರೀಸಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರೆ,
ಚೆಕ್ ಫೀಸ್ ಮತ್ತೆ ಸರ್ವಿಸ್ ಬಾಂಡ್ ಅಂದ್ರೆ ಪ್ರತಿಯೊಂದು ಕಾಲೇಜಲ್ಲಿ ಫೀಸ್ ಸ್ಟ್ರಕ್ಚರ್ ಅನ್ನ ಅಲಾಂಗ್ ವಿತ್ ದಟ್ ಸರ್ವಿಸ್ ಬಾಂಡ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅಂದ್ರೆ ಮಕ್ಕಳು ನಿಮ್ಮ MBBS ಆದ ನಂತರ ನೀವು ರೂರಲ್ ಸರ್ವಿಸ್ ಮಾಡಬೇಕಾಗತ್ತೆ ಅಂಡ್ ಸರ್ವಿಸ್ ಬಾಂಡ್ ಕೂಡ ಇರುತ್ತೆ. ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಇಫ್ ಯು ಆರ್ ಓಕೆ ವಿತ್ ದ್ಯಾಟ್ ಯು ಕ್ಯಾನ್ ಗೋ, ಇಲ್ಲ ಅಂದ್ರೆ ಆ ರೀತಿ ಕಾಲೇಜ್ಗಳನ್ನ ಅವಾಯ್ಡ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್, ವೆರಿ ಮಚ್ ಇಂಪಾರ್ಟೆಂಟ್, ತುಂಬಾ ಸಿಲ್ಲಿ ಮಿಸ್ಟೇಕ್ ಆಗೋದು ಇಲ್ಲೇ ಕಣ್ರಿ. ಏನಂದ್ರೆ ಮಕ್ಕಳೇ, ವೆರಿಫೈ ದ ಕೋಡ್ಸ್. ಸೊ ಏನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಒಂದು XYZ ಅನ್ನೋ ಕಾಲೇಜ್ದು ಕೋಡ್ 243 ಇದೆ. ಸೊ ಇವ್ರು ಏನ್ ಮಾಡ್ಬಿಟ್ರು, ಸಡನ್ ಆಗಿ ಇನ್ನ ಹರಿ ಏನ್ ಮಾಡ್ಬಿಡ್ತಾರೆ, ಆ ಒಂದು ಆಪ್ಷನ್ ಎಂಟ್ರಿ ಮಾಡ್ಬಿಡ್ತಾರೆ 243. ಸೊ ಅದು ಮಿಸ್ ಆಗಿ ಈ ಸಲ ಚೇಂಜ್ ಕೂಡ ಆಗಿರ್ಬೋದು. ಸೊ ಅದನ್ನ ಕೂಡ ವೆರಿಫೈ ಮಾಡ್ಬೇಕಾಗತ್ತೆ. ಸೊ ಆ ಕಾಲೇಜ್ ಕೋಡ್ ಅನ್ನ ವೆರಿಫೈ ಮಾಡಿ 2 ಸಲ ಆ ಕೋಡ್ ಮುಂದೆ ಅದೇ ಕಾಲೇಜ್ ಇದೆಯಾ. ನೆಕ್ಸ್ಟ್ ಕೋರ್ಸ್ ಕೂಡ, ಫಾರ್ ಎಕ್ಸಾಂಪಲ್ ಈ XYZ ಅಲ್ಲಿ ನಿಮಗೆ ಬೇಕಾಗಿರೋದು MBBS, ಬಟ್ ಯಾವುದೋ ಹರಿಲಿ ಈ ಕೋಡ್ ಹಾಕ್ಬಿಟ್ಟು ನೀವು BDS ನ ಸೆಲೆಕ್ಟ್ ಮಾಡಿದ್ರೆ ಯು ವಿಲ್ ಲೂಸ್ ದಟ್ ಅಲ್ವಾ. ಸೊ ವೆರಿಫೈಯಿಂಗ್ ಅ ಕೋಡ್ ಇಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಇದಾಗಿತ್ತು ನಿಮ್ಮ ಆಪ್ಷನ್ ಎಂಟ್ರಿಯ ಸ್ಟ್ರಾಟಜಿ ಮಕ್ಕಳೇ, ಟು ಗೆಟ್ ಅ ಬೆಟರ್ ಸೀಟ್ ಇನ್ ನೀಟ್ ಕೌನ್ಸಿಲಿಂಗ್. ಬಿಕಾಸ್ ನಾವು ಕೂಡ ನಿಮ್ಮನ್ನ ಆ ಒಂದು ವೈಟ್ ಕೋಟ್ ಅಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ. ಅಂಡ್ ಇದೇ ರೀತಿ ಯಾರು ವೈಟ್ ಕೋಟ್ ಹಾಕೊಂಡು ಸರ್ವಿಸ್ ಮಾಡಬೇಕು, ನಾನು ಕೂಡ ಒಳ್ಳೆ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇದೆ ಅಂಡ್ ನೀಟಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಇದೆ, ಸೊ ಅವರಿಗೋಸ್ಕರ ಮಕ್ಕಳೇ PW ಕನ್ನಡ ಲಾಂಚ್ ಮಾಡಿದೆ ಎಕೀನ್ ಬ್ಯಾಚ್. ಓಕೆ, ಸೊ ಈ ಎಕೀನ್ ಬ್ಯಾಚ್ ಮಕ್ಕಳೇ ನಮ್ಮ ಕನ್ನಡ ಮೀಡಿಯಂ ಅಲ್ಲಿ ಟಾಪ್ ಎಜುಕೇಟರ್ಸ್ ಇಂದ, ಅದು ಕೂಡ ಕನ್ನಡ ಮೀಡಿಯಂ ಅಲ್ಲಿ ನಿಮಗೆ ಮನ ಮುಟ್ಟುವಂತೆ ಪಾಠ ಮಾಡ್ತಾರೆ. ಅಂಡ್ ಈ ಬ್ಯಾಚ್ ಅನ್ನ ನೀವು ಇವಾಗ ವಿತ್ ಅನ್ ಅಫೋರ್ಡೆಬಲ್ ಪ್ರೈಸ್ ಆಫ್ 3,999 ಅಲ್ಲಿ ಗೆಟ್ ಮಾಡಬಹುದು ಬಿಕಾಸ್ ಆಫ್ ಅವರ್ ಇಂಡಿಪೆಂಡೆನ್ಸ್ ಡೇ ಸೇಲ್. ಸೊ ಯಾರ್ಯಾರು ನೀಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮನ್ನ ಆ ವೈಟ್ ಕೋಟ್ ಅಲ್ಲಿ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ದಿಸ್ ಇಸ್ ಅ ಗ್ರೇಟೆಸ್ಟ್ ಆಪರ್ಚುನಿಟಿ. ಬಿಕಾಸ್ ಕೆಲವೊಂದ್ಸಲ ಮಕ್ಕಳೇ ಗುರಿ ಇದ್ರೆ ಮಾತ್ರ ಸಾರಲ್ಲ, ಅದ್ರ ಜೊತೆ ಒಂದು ಪ್ರಾಪರ್ ಗೈಡೆನ್ಸ್ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಹಾಗಾದ್ರೆ ನಿಮ್ಗೆ ನೆಕ್ಸ್ಟ್ ಯಾವ ಕಂಟೆಂಟ್ ಮೇಲೆ ವಿಡಿಯೋ ಬೇಕು ಅಂತ ಜಸ್ಟ್ ಕಮೆಂಟ್ ಇನ್ ದ ಬಿಲೋ ಅಂಡ್ ಯಾವುದೇ ಡೌಟ್ ಇದ್ರು ಐ ವಿಲ್ ರಿಪ್ಲೈ ಟು ಯುವರ್ ಮೆಸೇಜಸ್ ಮಕ್ಕಳೇ. ಸೊ ಆಲ್ ದ ವೆರಿ ಬೆಸ್ಟ್ ಮೈ ಡಿಯರ್ ಫ್ಯೂಚರ್ ಡಾಕ್ಟರ್ಸ್. ಹಾಗಾದ್ರೆ